ಕಾಂಗ್ರೆಸ್ ಪಾಳ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೇಳ್ತಾ ಇದೆ. ಅದನ್ನ ತಣಿಸುವ ಸಲುವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕಳೆದ ವಾರ ಕೂಡ ಬಂದು 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಇವತ್ತು ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರ ಜೊತೆಯಲ್ಲಿ ಅವರು 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕ್ಷೇತ್ರದ ಅನುದಾನ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಹೇಳಿಕೆಯನ್ನು ಕೊಟ್ಟಿರೋದು, ನನಗೆ ಯಾವುದೇ ಸಚಿವರ ಮೇಲೆ ದೂರಿಲ್ಲ, ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹಕಾರವನ್ನ ನೀಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ ಸುರ್ಜೇವಾಲಾ ಅವರು ಎರಡನೇ ಹಂತದ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಅಭಿಪ್ರಾಯ ಅಹವಾಲುವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಮೊದಲನೇ ಒಂದು ಅವಕಾಶವನ್ನ ಬೆಳಗಾವಿ ಉತ್ತರ ಕ್ಷೇತ್ರದ ಆಸಿಫ್ ಸೇಠ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ದವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲಾ ಅವರು ಸಭೆ ಕರೆದಿದ್ದಾರೆ, ಏನೆಲ್ಲ ಪ್ರಶ್ನೆಗಳು ಕೇಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ, ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ಹೊತ್ತು ನಿಮ್ಮ ಬಂದಿದ್ರಿ ಸುರ್ಜೇವಾಲಾ ಭೇಟಿ ಮಾಡಕ್ಕೆ ಅಂತ? ನಮ್ದೇನು ವಿಚಾರ ಇದೆ ಅವ್ರು ನಮಗೆ ಕೇಳಲಿಕ್ಕೆ ಕರೀದಾರು. ಅವ್ರು ಬಂದ್ಮೇಲೆ ಅವ್ರ ಜೊತೆ ಮಾತಾಡೋಣ ಏನಿದೆ ಅಂತ, ಬೇರೆ ಏನಿಲ್ಲ, ಕ್ವೆಶನ್ ಏನೂ ಇಲ್ಲ. ಅವ್ರು ಬಂದಾರು ನಮಗೆ ಕರೀದಾರಿಲ್ಲ, ಬಹಳ ದಿವಸ ಆಗಿದೆ, ಭೇಟಿ ಆಗಲಿಲ್ಲ. ಒಬ್ಬರೊಬ್ಬರು ಶಾಸಕರಿಗೆ ಬಂದು ಕೇಳಾಕತ್ತಾರ ಅವರು. ಈಗ ನಿಮ್ಮ ಶಾಸಕ ಮಿತ್ರರು ಏನೆಲ್ಲ ಕೇಳಿದ್ರು ಅಂತ ಒಂದಷ್ಟು ಏನಾದ್ರು ಮಾಹಿತಿಯನ್ನು ಕೊಟ್ಟಿದ್ರ ತಮಗೆ, ಅಥವಾ ಆ ರೀತಿಯಲ್ಲಿ ತಾವೇನಾದ್ರೂ ರೆಡಿಯಾಗಿ ಬಂದಿದ್ರ ಈ ತರದ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಸುರ್ಜೇವಾಲಾ ಅವ್ರ ಜೊತೆ ಅಂತ ಹೇಳ್ಬಿಟ್ಟು? ಇಲ್ಲ, ನಾನು ನಿನ್ನೆ ರಾತ್ರಿ ಬಂದೇನಿಲ್ಲ, ಬೇರೆ ಯಾರಿಗೆ ಭೇಟಿ ಆಗಲಿಲ್ಲ. ಇವತ್ತು ಭೇಟಿ ಆಗಿದ ಮೇಲೆ ಗೊತ್ತಾಗೋದು ಎಲ್ಲ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ತಮಗೆ ತೃಪ್ತಿ ಇದೆಯಾ? ಅನುದಾನ ಸಮರ್ಪಕವಾಗಿ ಬರ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು ಸರ್? ನಮಗೆ ಯುಡಿದಿಂದ ಮೈನಾರಿಟಿದಿಂದ ಸಿಎಂ ಸಾಹೇಬ್ ಕಡೆಯಿಂದ, ನಮ್ದು PWD ಸಚಿವರು, ಲೋಕೋಪಯೋಗಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರಿಂದ, ಎಲ್ಲ ಇಲಾಖೆದಿಂದ ನಮಗೆ ಬರ್ತಾ ಇದೆ. ನಮ್ ಕೆಲಸ ನಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಸಚಿವರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಸರ್? ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಒಂದು ಫ್ಯಾಮಿಲಿ ಹಂಗೆ ಇದ್ದೇವೆ ನಾವು. ಇನ್ನೊಂದು ಪ್ರಮುಖವಾಗಿ ಸರ್, ಇಬ್ರು ಪ್ರಮುಖ ಸಚಿವರು ತಮ್ಮ ಜಿಲ್ಲೆಯಲ್ಲಿದ್ದಾರೆ, ಕೋಆರ್ಡಿನೇಷನ್ ಹೇಗಿದೆ ಅನ್ನುವಂಥ ಸರ್? ನಿಮ್ಮ ಮಾತುಗಳನ್ನ ಎಲ್ಲರೂ ಕೇಳ್ತಾರಾ ಅನ್ನುವಂಥದ್ದು, ಅಥವಾ ತಮ್ಮ ಏನಾದರೂ ಸಲಹೆ ಸೂಚನೆ ಕೊಡ್ತಾರಾ ಅನ್ನುವಂಥದ್ದು ಸರ್? ನಮ್ಮ ಸೀನಿಯರ್ ಸಚಿವರು, ಜಿಲ್ಲಾ ಇನ್ಚಾರ್ಜ್ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು, ಅವ್ರಿಗೆ ವಾರದಾಗ 1-2-3 ಸರ್ತಿ ನಾವು ಭೇಟಿ ಆಗ್ತೀವಿ. ನಮ್ದೇನ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳ್ತೀವಿ, ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ, ನಮ್ಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅವರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆದಾರು, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಶಾಸಕರು, ಸಚಿವರು ಎಲ್ಲ ಕೂಡ ಪಕ್ಷದಲ್ಲಿ ಒಂದು ಪಾರ್ಟಿಯಲ್ಲೇ ಇದ್ದೀವಿ. ಎಲ್ಲ ಇಬ್ಬರಿಗೆ ಹೆಲ್ಪ್ ಮಾಡಿ ಹೋಗ್ತಾ ಇದ್ದೀವಿ. ಜಿಲ್ಲಾ ರಾಜಕೀಯದಲ್ಲಿ ಯಾವ ತಿಕ್ಕಾಟ ಇಲ್ಲ ಅಂತ, ಯಾಕಂದ್ರೆ ಜಿಲ್ಲಾಧ್ಯಕ್ಷ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿತ್ತು ಅಂತ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಕ್ಕಟ್ಟಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತ ರಾಜು ಸೇಠ್ ಅವರ ಮಾತು. ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಈಗ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಕ್ ಬಂದಿದ್ದಾರೆ. ಅವರು ಕೊಟ್ಟಂತ ಸಮಯದಲ್ಲಿ ನನಗೆ ಇರತಕ್ಕಂತ ಕ್ಷೇತ್ರದ ಸಮಸ್ಯೆಗಳನ್ನ ಅಥವಾ ಅವ್ರು ಕೇಳ್ತಕ್ಕಂಥ ಮಾಹಿತಿಯನ್ನ ನಾನು ಕೊಡ್ತೇನೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್ ಸತ್ಯಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೇಳ್ತಾ ಇದೆ. ಅದನ್ನ ತಣಿಸುವ ಸಲುವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕಳೆದ ವಾರ ಕೂಡ ಬಂದು 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಇವತ್ತು ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರ ಜೊತೆಯಲ್ಲಿ ಅವರು 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕ್ಷೇತ್ರದ ಅನುದಾನ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಹೇಳಿಕೆಯನ್ನು ಕೊಟ್ಟಿರೋದು, ನನಗೆ ಯಾವುದೇ ಸಚಿವರ ಮೇಲೆ ದೂರಿಲ್ಲ, ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹಕಾರವನ್ನ ನೀಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ ಸುರ್ಜೇವಾಲಾ ಅವರು ಎರಡನೇ ಹಂತದ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಅಭಿಪ್ರಾಯ ಅಹವಾಲುವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಮೊದಲನೇ ಒಂದು ಅವಕಾಶವನ್ನ ಬೆಳಗಾವಿ ಉತ್ತರ ಕ್ಷೇತ್ರದ ಆಸಿಫ್ ಸೇಠ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ದವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲಾ ಅವರು ಸಭೆ ಕರೆದಿದ್ದಾರೆ, ಏನೆಲ್ಲ ಪ್ರಶ್ನೆಗಳು ಕೇಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ, ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ಹೊತ್ತು ನಿಮ್ಮ ಬಂದಿದ್ರಿ ಸುರ್ಜೇವಾಲಾ ಭೇಟಿ ಮಾಡಕ್ಕೆ ಅಂತ? ನಮ್ದೇನು ವಿಚಾರ ಇದೆ ಅವ್ರು ನಮಗೆ ಕೇಳಲಿಕ್ಕೆ ಕರೀದಾರು. ಅವ್ರು
ಬಂದ್ಮೇಲೆ ಅವ್ರ ಜೊತೆ ಮಾತಾಡೋಣ ಏನಿದೆ ಅಂತ. ಬೇರೆ ಏನಿಲ್ಲ, ಕ್ವೆಶನ್ ಗಿಶನ್ ಇಲ್ಲ. ಅವ್ರು ಬಂದಾರು ನಮ್ಗೆ ಕರೆದಾರಿಲ್ಲೇ, ಬಹಳ ದಿವಸ ಆಗಿದೆ, ಭೇಟಿ ಆಗಲಿಲ್ಲ. ಒಬ್ಬರೊಬ್ಬರು ಶಾಸಕರಿಗೆ ಬಂದು ಕೇಳಾಕತ್ತಾರ ಅವರು. ಈಗ ನೀವು ಶಾಸಕ ಮಿತ್ರರು ಏನೆಲ್ಲ ಕೇಳಿದ್ರು ಅಂತ ಒಂದಷ್ಟು ಏನಾದ್ರು ಮಾಹಿತಿಯನ್ನು ಕೊಟ್ಟಿದ್ರ ತಮಗೆ, ಅಥವಾ ಆ ರೀತಿಯಲ್ಲಿ ತಾವೇನಾದ್ರೂ ರೆಡಿಯಾಗಿ ಬಂದಿದ್ರ ಈ ತರದ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಸುರ್ಜೇವಾಲಾ ಅವ್ರ ಜೊತೆ ಅಂತ ಹೇಳ್ಬಿಟ್ಟು? ಇಲ್ಲ, ನಾನು ನಿನ್ನೆ ರಾತ್ರಿ ಬಂದೇನಿಲ್ಲ, ಬೇರೆ ಯಾರಿಗೆ ಭೇಟಿ ಆಗಲಿಲ್ಲ. ಇವತ್ತು ಭೇಟಿ ಆಗಿದ ಮೇಲೆ ಗೊತ್ತಾಗೋದು ಏನು ಎಲ್ಲ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ತಮಗೆ ತೃಪ್ತಿ ಇದೆಯಾ? ಅನುದಾನ ಸಮರ್ಪಕವಾಗಿ ಬರ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು ಸರ್? ನಮಗೆ ಯುಡಿದಿಂದ, ಮೈನಾರಿಟಿದಿಂದ, ಸಿಎಂ ಸಾಹೇಬ್ ಕಡೆಯಿಂದ, ನಮ್ದು PWD ಸಚಿವರು, ಲೋಕೋಪಯೋಗ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರಿಂದ, ಎಲ್ಲ ಇಲಾಖೆದಿಂದ ನಮಗೆ ಬರ್ತಾ ಇದೆ. ನಮ್ ಕೆಲಸ ನಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಸಚಿವರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಸರ್? ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಒಂದು ಫ್ಯಾಮಿಲಿ ಹಂಗೆ ಇದ್ದೇವೆ ನಾವು. ಇನ್ನೊಂದು ಪ್ರಮುಖವಾಗಿ ಸರ್, ಇಬ್ರು ಪ್ರಮುಖ ಸಚಿವರು ತಮ್ಮ ಜಿಲ್ಲೆಯಲ್ಲಿದ್ದಾರೆ. ಕೋಆರ್ಡಿನೇಷನ್ ಹೇಗಿದೆ ಅನ್ನುವಂಥ ಸರ್? ನಿಮ್ಮ ಮಾತುಗಳನ್ನ ಎಲ್ಲರೂ ಕೇಳ್ತಾರಾ ಅನ್ನುವಂಥದ್ದು, ಅಥವಾ ತಮ್ಮ ಏನಾದರೂ ಸಲಹೆ ಸೂಚನೆ ಕೊಡ್ತಾರಾ ಅನ್ನುವಂಥದ್ದು ಸರ್? ನಮ್ಮ ಸೀನಿಯರ್ ಸಚಿವರು, ಜಿಲ್ಲಾ ಇನ್ಚಾರ್ಜ್ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು, ಅವ್ರಿಗೆ ವಾರದಾಗ ಒಂದು 2-3 ಸರ್ತಿ ನಾವು ಭೇಟಿ ಆಗ್ತೀವಿ. ನಮ್ದೇನ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳ್ತೀವಿ, ಅವ್ರು ಸಾಲ್ವ್ ಮಾಡಿಕೊಡ್ತಾರೆ. ನಮ್ಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅವರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆದಾರು, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಶಾಸಕರು, ಸಚಿವರು ಎಲ್ಲ ಕೂಡ ಪಕ್ಷದಲ್ಲಿ ಒಂದು ಪಾರ್ಟಿದಲ್ಲಿ ಇದ್ದೀವಿ. ಎಲ್ಲ ಇಬ್ಬರಿಗೆ ಹೆಲ್ಪ್ ಮಾಡಿ ಹೋಗ್ತಾ ಇದ್ದೀವಿ. ಜಿಲ್ಲಾ ರಾಜಕೀಯದಲ್ಲಿ ಯಾವ ತಿಕ್ಕಾಟ ಇಲ್ಲ ಅಂತ, ಯಾಕಂದ್ರೆ ಜಿಲ್ಲಾಧ್ಯಕ್ಷ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿತ್ತು ಅಂತ. ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಕ್ಕಟ್ಟಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತ ರಾಜು ಸೇಠ್ ಅವರ ಮಾತು. ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಕ್ ಬಂದಿದ್ದಾರೆ. ಅವರು ಕೊಟ್ಟಂತ ಸಮಯದಲ್ಲಿ ನಮಗೆ ಇರತಕ್ಕಂತ ಕ್ಷೇತ್ರದ ಸಮಸ್ಯೆಗಳನ್ನ ಅಥವಾ ಅವ್ರು ಕೇಳ್ತಕ್ಕಂಥ ಮಾಹಿತಿಯನ್ನ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್ ಸತ್ಯಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೇಳ್ತಾ ಇದೆ. ಅದನ್ನ ತಣಿಸುವ ಸಲುವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕಳೆದ ವಾರ ಕೂಡ ಬಂದು 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಇವತ್ತು ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಶಾಸಕರ ಅಸಮಾಧಾನದ ಜ್ವಾಲೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರ ಜೊತೆಯಲ್ಲಿ ಅವರು 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕ್ಷೇತ್ರದ ಅನುದಾನ, ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಹೇಳಿಕೆಯನ್ನು ಕೊಟ್ಟಿರೋದು, ನನಗೆ ಯಾವುದೇ ಸಚಿವರ ಮೇಲೆ ದೂರಿಲ್ಲ, ಹೆಬ್ಬಾಳ್ಕರ್ ಜಾರಕಿಹೊಳಿ ಸಹಕಾರವನ್ನ ನೀಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ ಸುರ್ಜೇವಾಲಾ ಅವರು 2ನೇ ಹಂತದ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ ಅಭಿಪ್ರಾಯ ಅಹವಾಲುವನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಮೊದಲನೇ ಒಂದು ಅವಕಾಶವನ್ನ ಬೆಳಗಾವಿ ಉತ್ತರ ಕ್ಷೇತ್ರದ ಆಸಿಫ್ ಸೇಠ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸುರ್ಜೇವಾಲಾ ಅವರು ಸಭೆ ಕರೆದಿದ್ದಾರೆ, ಏನೆಲ್ಲ ಪ್ರಶ್ನೆಗಳು ಕೇಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ, ಅಥವಾ ಯಾವೆಲ್ಲ ಸಮಸ್ಯೆಗಳನ್ನ ಹೊತ್ತು ನಿಮ್ಮ ಬಂದಿದ್ರಿ ಸುರ್ಜೇವಾಲಾ ಭೇಟಿ ಮಾಡಕ್ಕೆ ಅಂತ? ನಮ್ದು ಏನು ವಿಚಾರ ಇದೆ ಅವ್ರು ನಮಗೆ ಕೇಳಲಿಕ್ಕೆ ಕರೀದಾರ. ಅವ್ರು ಬಂದ್ಮೇಲೆ ಅವ್ರ ಜೊತೆ ಮಾತಾಡೋಣ ಏನಿದೆ ಅಂತ. ಬೇರೆ ಏನಿಲ್ಲ, ಕ್ವೆಶನ್ ಗಿಶನ್ ಇಲ್ಲ. ಅವ್ರು ಬಂದಾರು ನಮಗೆ ಕರೀದಾರಿಲ್ಲೇ, ಬಹಳ ದಿವಸ ಆಗಿದೆ, ಭೇಟಿ ಆಗಲಿಲ್ಲ. ಒಬ್ಬರೊಬ್ಬರು ಶಾಸಕರಿಗೆ ಬಂದು ಕೇಳಾಕತ್ತಾರ ಅವರು. ಈಗ ನೀವು ಶಾಸಕ ಮಿತ್ರರು ಏನೆಲ್ಲ ಕೇಳಿದ್ರು ಅಂತ ಒಂದಷ್ಟು ಏನಾದ್ರು ಮಾಹಿತಿಯನ್ನು ಕೊಟ್ಟಿದ್ರ ತಮಗೆ, ಅಥವಾ ಆ ರೀತಿಯಲ್ಲಿ ತಾವೇನಾದ್ರೂ ರೆಡಿಯಾಗಿ ಬಂದಿದ್ರ ಈ ತರದ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಸುರ್ಜೇವಾಲಾ ಅವ್ರ ಜೊತೆ ಅಂತ ಹೇಳ್ಬಿಟ್ಟು? ಇಲ್ಲ, ನಾನು ನಿನ್ನೆ ರಾತ್ರಿ ಬಂದೇನಿಲ್ಲ, ಬೇರೆ ಯಾರಿಗೆ ಭೇಟಿ ಆಗಲಿಲ್ಲ. ಇವತ್ತು ಭೇಟಿ ಆಗಿದ ಮೇಲೆ ಗೊತ್ತಾಗೋದು ಏನು ಎಲ್ಲ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ತಮಗೆ ತೃಪ್ತಿ ಇದೆಯಾ? ಅನುದಾನ ಸಮರ್ಪಕವಾಗಿ ಬರ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು ಸರ್? ನಮಗೆ ಯುಡಿದಿಂದ, ಮೈನಾರಿಟಿದಿಂದ, ಸಿಎಂ ಸಾಹೇಬ್ ಕಡೆಯಿಂದ, ನಮ್ದು PWD ಸಚಿವರು, ಲೋಕೋಪಯೋಗ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರಿಂದ, ಎಲ್ಲ ಇಲಾಖೆದಿಂದ ನಮಗೆ ಬರ್ತಾ ಇದೆ. ನಮ್ ಕೆಲಸ ನಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಸಚಿವರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಸರ್? ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಒಂದು ಫ್ಯಾಮಿಲಿ ಹಂಗೆ ಇದ್ದೇವೆ ನಾವು. ಇನ್ನೊಂದು ಪ್ರಮುಖವಾಗಿ ಸರ್, ಇಬ್ರು ಪ್ರಮುಖ ಸಚಿವರು ತಮ್ಮ ಜಿಲ್ಲೆಯಲ್ಲಿದ್ದಾರೆ. ಕೋಆರ್ಡಿನೇಷನ್ ಹೇಗಿದೆ ಅನ್ನುವಂಥ ಸರ್? ನಿಮ್ಮ ಮಾತುಗಳನ್ನ ಎಲ್ಲರೂ ಕೇಳ್ತಾರಾ ಅನ್ನುವಂಥದ್ದು, ಅಥವಾ ತಮ್ಮ ಏನಾದರೂ ಸಲಹೆ ಸೂಚನೆ ಕೊಡ್ತಾರಾ ಅನ್ನುವಂಥದ್ದು ಸರ್? ನಮ್ಮ ಸೀನಿಯರ್ ಸಚಿವರು,
ಜಿಲ್ಲಾ ಇನ್ಚಾರ್ಜ್ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು ಅವ್ರಿಗೆ ವಾರದಾಗ ಒಂದ್ 2-3 ಸರ್ತಿ ನಾವು ಬೆಟ್ಟ ಹಾಕ್ತಿವಿ. ನಮ್ದೇನ್ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳ್ತೀವಿ, ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ, ನಮ್ಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅವರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆದಾರು, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಶಾಸಕರು ಸಚಿವರು ಎಲ್ಲ ಕೂಡ ಪಕ್ಷದಲ್ಲಿ ಒಂದು ಪಾರ್ಟಿದಲ್ಲಿ ಇದ್ದೀವಿ, ಎಲ್ಲ ಒಬ್ಬರಿಗೆ ಹೆಲ್ಪ್ ಮಾಡಿ ಹೋಗ್ತಾ ಇದ್ದೀವಿ. ಜಿಲ್ಲಾ ರಾಜಕೀಯದಲ್ಲಿ ಯಾವ ತಿಕ್ಕಾಟ ಇಲ್ಲ ಅಂತ, ಯಾಕಂದ್ರೆ ಜಿಲ್ಲಾಧ್ಯಕ್ಷ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿತ್ತು ಅಂತ. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಕ್ಕಟ್ಟಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತ ರಾಜು ಸೇಠ್ ಅವರ ಮಾತು. ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲ ಅವರನ್ನು ಭೇಟಿ ಮಾಡಕ್ ಬಂದಿದ್ದಾರೆ. ಅವರು ಕೊಟ್ಟಂತ ಸಮಯದಲ್ಲಿ ನನಗೆ ಇರತಕ್ಕಂತ ಕ್ಷೇತ್ರದ ಸಮಸ್ಯೆಗಳನ್ನ ಅಥವಾ ಅವ್ರು ಕೇಳ್ತಕ್ಕಂಥ ಮಾಹಿತಿಯನ್ನ ನಾನು ಕೊಡ್ತೇನೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್ ಸತ್ಯಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.